ಸರ್, ಇವತ್ತೇನು ವಿಶೇಷವಾಗಿ ಶಿವರಾತ್ರಿ ಸಂಭ್ರಮ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀರಿ. ವಿಜೃಂಭಣೆಯಿಂದ ಕಾರ್ಯಕ್ರಮ ಆಯೋಜನೆ ಆಗಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಕೂಡ ಜನ ಕೂಡ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆಯೋಜಕರಾಗಿ ಏನ್ ಹೇಳ್ತೀವಿ? ಈ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದ ವತಿಯಿಂದ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಕೋರ್ತಾ, ನಾನು ಮುಖ್ಯವಾಗಿ ಈ ಸಮಯದಲ್ಲಿ ನಮ್ಮ ತಾತ ಅವ್ರನ್ನ ನೆನೆಬೇಕು. ಯಜಮಾನ್ ಚಿಕ್ಕವೀರಪ್ಪನವರು, ಅವರ ಶ್ರಮ, ಅವರ ಇದು ದೇವಸ್ಥಾನ ಈ ಮಟ್ಟಿಗೆ ಇವತ್ತಿದೆ ಅಂದ್ರೆ ನಾವೆಲ್ಲರೂ ಅವ್ರ ಮಕ್ಕಳು ಮೊಮ್ಮಕ್ಕಳು ನಮ್ಮ ಸಂಗಡಿಗ ಸ್ನೇಹಿತರೆಲ್ಲ ಸೇರಿ ಕಳೆದ 15-20 ವರ್ಷದಿಂದ ಇದೊಂದು ದೊಡ್ಡ ಮಟ್ಟದಲ್ಲಿ ಮಾಡ್ಕೊಂಡ್ ಬರ್ತಾ ಇದೀವಿ. ಪ್ರತಿ ವರ್ಷ ಭಕ್ತಾದಿಗಳು ಹಾಗೇನೆ ಪ್ರತಿ ವರ್ಷ ಸಹಸ್ರಾರು ಸಂಖ್ಯೆಯಲ್ಲಿ ನಮ್ಮ ಜೊತೆಗೂಡಿ ನಮಗೆ ಒಂಥರ ಶಕ್ತಿಯಾಗಿದ್ದಾರೆ. ಅದರಲ್ಲೂ ನಮ್ಮ ಸ್ನೇಹಿತರು ಸಂಗಡಿಗರೆಲ್ಲ ಸೇರಿ ಪ್ರತಿ ವರ್ಷ ಸಂಗೀತ ಕಾರ್ಯಕ್ರಮಗಳಿಗಿರ್ಬೋದು, ಆಮೇಲೆ ಮಕ್ಕಳಿಗೆ ಭರತನಾಟ್ಯ, ಇದು ಪ್ರತಿಯೊಂದಕ್ಕೂ ನಾವು ಪ್ರೋತ್ಸಾಹ ಕೊಡ್ತಾ ಬರ್ತಾ ಇದೀವಿ. ಹಾಗೆ ಪ್ರಸಾದ ಬೆಳಗ್ಗೆ 7 ಗಂಟೆಯಿಂದ ಪ್ರಸಾದ ಸೇವೆ ಸ್ಟಾರ್ಟ್ ಆದ್ರೆ ರಾತ್ರಿ 11-12 ಗಂಟೆವರೆಗೂ ಪ್ರಸಾದ ನಿರಂತರವಾಗಿ ನಡೆಯುತ್ತೆ. ಆಮೇಲೆ ಮತ್ತೊಂದು ಹೇಳಬೇಕು ಅಂದ್ರೆ, ಇಲ್ಲಿ ಯಾರು ಅವರು ಸ್ವಂತ ಇದರಿಂದ ಬರ್ತಾರೆ ಹೊರತು ನಾವು ದುಡ್ಡು ಕೊಡಬೇಕು ದೇವಸ್ಥಾನಕ್ಕೆ ಇಲ್ಲ ಅಂತ. ಅವರು ಇಲ್ಲಿ ನಮ್ದೊಂದು ಸ್ಕೂಲ್ ಉಂಟು, ಆ ಸ್ಕೂಲಲ್ಲಿ ಸುಮಾರು ಸಾವಿರಾರು ಮಕ್ಕಳು ಪ್ರತಿ ವರ್ಷ ಒಂದು 7ರಿಂದ 10ನೇ ತರಗತಿವರೆಗೂ ಬಡವರ ಮಕ್ಕಳು ಈ ಗ್ರಾಮಾಂತರ ಭಾಗದಲ್ಲಿ ಸುಮಾರು ಜನ ಬರ್ತಾರೆ. ಅವರೆಲ್ಲರೂ ಅವ್ರ ತಂದೆ ತಾಯಿ ಅವರೆಲ್ಲ ಶ್ರಮ. ಒಂದು ನಮ್ಮ ತಾತ ಅವರು ಏನ್ ಹೇಳ್ಬೇಕು ಅಂದ್ರೆ, ಒಂದು ದಾನವಾಗಿ ಕೊಟ್ಟಿದ್ದಾರೆ. ಇಲ್ಲಿ ಸಿದ್ಧಗಂಗಾ ಮಠಕ್ಕೆ ಒಂದು ಸ್ಕೂಲ್ನ ದಾನವಾಗಿ ಕೊಟ್ಟಿದ್ದಾರೆ. 1988ರಲ್ಲಿ ಸ್ಟಾರ್ಟ್ ಆಗ್ಯದ ಅದು. ಆಗ್ಲಿಂದಾನು ಸಹಸ್ರಾರು ಮಕ್ಕಳು ಉಚಿತವಾಗಿ ಒಂದು ವಿದ್ಯಾಭ್ಯಾಸ ಆಗ್ಬೋದು, ಇನ್ನೊಂದಾಗ್ಬೋದು. ಅವರೆಲ್ಲರ ಶ್ರಮ ನಮ್ಮ ತಾತ ಅವ್ರು ಮಾಡಿದ್ದ ಇದು ಇವತ್ತು ನಮ್ಮನ್ನ ಇಲ್ಲಿ ಕಾಯ್ತಾ ಇದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲರಿಗೂ ಮತ್ತೊಮ್ಮೆ ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯ ವತಿಯಿಂದ ಶಿವರಾತ್ರಿ ಹಬ್ಬ ಶುಭಾಶಯಗಳು. ಪ್ರತಿ ವರ್ಷಕ್ಕೂ ದೇವರ ವೈಭೋಗ ಅನ್ನೋದು ನಾವೇನ್ ಹೇಳ್ತೀವಿ, ಅಲಂಕಾರದಲ್ಲಾಗ್ಲಿ, ಇಲ್ಲಿ ಬರುವಂತ ಜನಸಾಗರನೇ ಆಗ್ಲಿ, ಇಲ್ಲಿ ಪ್ರಸಾದ ವಿನಿಯೋಗ ಆಗೋದೇ ಆಗ್ಲಿ, ಮತ್ತೊಂದು ಇವರು ಯಜಮಾನ್ ಶ್ರೀ ಚಿಕ್ಕವೀರಪ್ಪ ಅವರು ಏನು 2 ಕೊಡುಗೆ ಕೊಟ್ಟಿದ್ದಾರೆ ಕನಕಪುರ ರೋಡಲ್ಲಿ. ಇಡೀ ಕನಕಪುರ ರಸ್ತೆಯಲ್ಲಿ ಒಂದು ಶಾಲಾ ಮಕ್ಕಳಿಗಿಂತ ಉಚಿತವಾಗಿ ಒಂದು ಶಾಲೆ, ಮತ್ತೆ ಈ ದೇವರ ಅನುಗ್ರಹ ಇಲ್ದಿರ ಒಂದು ದೇವರನ್ನ ಪ್ರತಿಷ್ಠಾಪನೆ ಮಾಡೋದು ಕಡಿಮೆ ಮಾತಲ್ಲ. ಅದರಲ್ಲೂ ಈಗ ತಾತ ಮಾಡಿರುವಂತದ್ದನ್ನ ಇನ್ನೊಂದು ಪೀಳಿಗೆ ನಡ್ಸ್ಕೊಂಡು ಹೋಗಿ 3ನೇ ಪೀಳಿಗೆ ತಿರ್ಗಾ ಆ ಶಕ್ತಿ ಕೊಟ್ಟು ಮುಂದುವರ್ಸ್ಕೊಂಡು ಹೋಗುವಂತ ಭಾಗ್ಯ ನಮ್ಮ ಸ್ನೇಹಿತರಾದ ವಿಜಯ್ ಅವ್ರಿಗೆ ಕೊಟ್ಟಿರುವಂತದ್ದು, ಮತ್ತೆ ಅವರ ಫುಲ್ ಕುಟುಂಬ ಸಮೇತ ಎಲ್ಲರಿಗೂ ಕೊಟ್ಟಿರುವಂತದ್ದು ನಮ್ಗೆ ತುಂಬಾ ಆನಂದವಾಗುತ್ತೆ. ಇದರ ಇತಿಹಾಸ ಬಸವಣ್ಣ ದೇವಸ್ಥಾನ ಆಗಿತ್ತು ಮೊದಲು ಅನ್ನೋದು ನಾವು ನಮ್ಮ ತಾತ ಮುತ್ತಾತನ ಕಾಲದಿಂದ ಕೇಳಿದ್ವಿ. ದೇವ ದರ್ಶನ ಮಾಡ್ಕೊಬಂದು ನಾವು ಇಲ್ಲೇ ಪಕ್ಕದಲ್ಲಿ ಅಗರಬತ್ತಿ ಫ್ಯಾಕ್ಟ್ರಿ ಅಂದ್ಬಿಟ್ಟು ಇಲ್ಲೇ ಇದೀವಿ. ಚಿಕ್ಕವೀರಪ್ಪರ ಮೊಮ್ಮಗನಾದಂತ ಇವರು 50 ಗಂಟೆ ನಡ್ಸ್ಕೊಂಡ್ ಬಂದಿರೆ, ಏನು ಇದು ಇಲ್ದಿರ ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅಷ್ಟು ಹೇಳಕ್ ಇಷ್ಟಪಡ್ತೀನಿ. ಸರ್, ಇವತ್ತೇನು ಶಿವನ ದರ್ಶನ ಮಾಡಕ್ ಬಂದಿದ್ದೀವಿ, ಶಿವನ ಕೃಪೆ ನಿಮ್ಮ ಮೇಲೆ ಆಗಿದೆಯಾ ಅಂತ? ಖಂಡಿತ ಆ ಕೃಪೆ ಆಗ್ಬೇಕು ಅನ್ನೋದ್ರೆ ನಮ್ಮ ಸ್ನೇಹಿತರ ಕಾರಣ. ನನಗೆ ಅವ್ರು ಸುಮಾರು ಒಂದು 10 ವರ್ಷದಿಂದ ಪರಿಚಯ. ಪ್ರತಿ ಸಾರಿ ಅವರು 1 ವಾರದ ಮುಂಚೆನೇ ಅವ್ರು ಏನ್ ಸಿದ್ಧತೆಗಳಾಗ್ಬೋದು, ಮತ್ತೊಂದಾಗ್ಬೋದು ಎಲ್ಲ ಶುರು ಮಾಡ್ತಾರೆ. ನಾವು ಸ್ನೇಹಿತವರ್ಗ ಏನಿದ್ದೀವಿ ನಮ್ಮ ಕೈಲ ಅದನ್ನ ಸಹಾಯ ಆಗ್ಬೋದು, ಮತ್ತೊಂದಾಗ್ಬೋದು ಮಾಡ್ಕೊಂತ ಬಂದಿದ್ದೀವಿ. ಸರ್, ಇವತ್ತೇನು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಮಹತ್ವರವಾದ ಒಂದು ವಿಜೃಂಭಣೆಯ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀರಿ ತಮ್ಮ ಗ್ರಾಮದಲ್ಲಿ. ಹೇಗೆ ಅನಿಸ್ತಾ ಇದೆ ಕಾರ್ಯಕ್ರಮ? ಎಷ್ಟು ಸಾವಿರ ಜನ ಬಂದು ದೇವರ ದರ್ಶನ ಪಡೆದಿದ್ದಾರೆ, ಹಾಗೆ ಏನು ವಿಶೇಷ ಅಲಂಕಾರ ಮಾಡಿದ್ದಾರೆ? ಪ್ರತಿ ವರ್ಷ ಏನು ನಮ್ಮ ತಾತನಾದಂತ ಯಜಮಾನ್ ಚಿಕ್ಕವೀರಪ್ಪನವರು ನಿರ್ಮಾಣ ಮಾಡಿದಂತ ಈ ಒಂದು ದೇವಸ್ಥಾನ ಪ್ರತಿ ವರ್ಷನೂ ಕೂಡ ಹೆಚ್ಚಿನ ಜನಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ. ಪ್ರತಿ ವರ್ಷನೂ ವಿಭಿನ್ನವಾಗಿ ಪ್ರಸಾದ ಹಂಚೋದಾಗಿರ್ಬೋದು, ವಿಭಿನ್ನವಾಗಿ ಅಲಂಕಾರಗಳು ಮಾಡುವಂತದ್ದಾಗಿರ್ಬೋದು ಭಗವಂತನಿಗೆ ನಡೆದು ಬರ್ತಾ ಇದೆ. ಮತ್ತೆ ಸುಗಮ ಸಂಗೀತ ಕಾರ್ಯಕ್ರಮನೂ ಅಷ್ಟೇ ಪ್ರತಿ ವರ್ಷದಂತೆ ಪ್ರತಿಯೊಬ್ಬ ಗಾಯಕಿಗಳು, ಹೊಸ ಪ್ರತಿಭೆಗಳು ಬಂದು ಸುಗಮ ಗಾಯನ ನಡೆಸೋದ್ರಿಂದ ಈ ಭಾಗದ ಎಲ್ಲಾ ಜನರು, ಗ್ರಾಮಸ್ಥರು ಮತ್ತೆ ಅಕ್ಕಪಕ್ಕದಲ್ಲಿ ಎಲ್ಲ ಸಮಸ್ತ ನಾಗರಿಕರು ಬಂದು ಈ ಕಾಶಿ ವಿಶ್ವನಾಥನ ಸನ್ನಿಧಿಗೆ ಬಂದು ದೇವನ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಈ ಭಾಗದಲ್ಲಿ ತುಂಬಾ ಅಚ್ಚುಕಟ್ಟಾಗಿ ನಡೀತಾ ಇದೆ. ಪ್ರತಿ ವರ್ಷದಂತೆ ಏನೋ ಭಗವಂತನ ದಯೆ ಮತ್ತೆ ಹಿರಿಯರು ಹಾಕೊಟ್ಟಂತ ಮಾರ್ಗನ ನಾವೆಲ್ಲರೂ ನಡ್ಕೊಂಡು ಹೋಗ್ತಾ ಇದ್ವಿ ಕುಟುಂಬಸ್ಥರು. ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ದೇವಿಗೆ? ಯಾವ ಸ್ವರೂಪದ ಅಲಂಕಾರ ಮಾಡಿದ್ದಾರೆ? ಸ್ವರೂಪ ದೇವಿದು ಇವತ್ತು ಶಾಂತ ಸ್ವರೂಪನೇ. ಯಾಕೆಂದ್ರೆ ಇವತ್ತು ಶಿವನ ಒಂದು ಶಿವರಾತ್ರಿ ಆಗಿರೋದ್ರಿಂದ ಭಗವಂತನಿಗೆ ನೀವೇ ನೋಡಿದ್ರ, ಅದು ಚಿನ್ನದ ಒಂದು ಲೇಖನ ಹಾಕಿ ಒಂದು ಅಲಂಕಾರ ಮಾಡಿದ್ದಾರೆ. ಹೂವಿನ ಅಲಂಕಾರ ಇದೆ, ಹಣ್ಣಿನ ಅಲಂಕಾರ ಕೂಡ ಇತ್ತು. 3-4 ಬಾರಿ ಇವತ್ತು ಅಭಿಷೇಕ, ಈಗ ಮಧ್ಯರಾತ್ರಿ ಕೂಡ ಅಭಿಷೇಕ ನಡೆಯುತ್ತೆ. ನಾಳೆ ಬೆಳಿಗ್ಗೆ ಅಲಂಕಾರ ಇರುತ್ತೆ, ತಿರ್ಗಾ ಪ್ರಸಾದ ವಿನಿಯೋಗ ಇರುತ್ತೆ. ಸರ್, ಇವತ್ತೇನು ಶಿವನ ದರ್ಶನ ಮಾಡ್ತಿದ್ರಿ, ಪ್ರಸಾದ ವಿನಿಯೋಗ ಮಾಡ್ತಾ ಇದ್ರಿ. ಎಷ್ಟು ಸಾವಿರ ಜನ ಪ್ರಸಾದ ವಿನಿಯೋಗ ಮಾಡ್ತಿದ್ದಾರೆ? ಮೇ ಬಿ ಇವತ್ತು ಒಂದು 2-3 ಸಾವಿರ ಜನ ಮೇಲ್ಗಡೆಯಿಂದ ಪ್ರಸಾದ ಕೊಟ್ಟಿದೀವಿ. ಪ್ರತಿ ವರ್ಷ ಹಿಂಗೆ ನಡ್ಸ್ಕೊ ಬರ್ತಾ ಇದೀವಿ. ಇದು ನಮ್ಮ ತಾತ ಅವರು ಯಜಮಾನ್ ಚಿಕ್ಕವೀರಪ್ಪನವರು ಕಟ್ಸ್ಕೊಟ್ಟಿರೋ ದೇವಸ್ಥಾನ. ಅವ್ರ ಕುಟುಂಬಸ್ಥರು ಮತ್ತೆ ಗ್ರಾಮಸ್ಥರು ಎಲ್ಲ ಹೆಲ್ಪ್ ಇಂದ
ಇದನ್ನ ವರ್ಷಾನುಗಟ್ಲೆ ನಡ್ಸ್ಕೊಂಡ್ ಬರ್ತಾ ಇದೀವಿ. ಮೇ ಬಿ ಇವಾಗ ಒಂದು ಮೋರ್ ದೆನ್ 20-25 ಇಯರ್ಸ್ ಆಯ್ತು ದೇವಸ್ಥಾನ ಓಪನ್ ಆಗಿ. ಅವತ್ತಿಂದನೂ ನಮ್ಮ ಕೈಲಿ ಏನಾಗುತ್ತೋ ಅದ್ರ ಮಟ್ಟಕ್ಕೆ ನಾವು ನಡ್ಸ್ಕೊಂಡ್ ಬರ್ತಾ ಇದೀವಿ.